ಲಕ್ಷ್ಮಿ ಬಾರಮ್ಮ ಸೀರಿಯಲ್ ವೈಷ್ಣವ್ ವಿಚಾರದಲ್ಲಿ ಸಲಿಗೆ ತೆಗೆದುಕೊಳ್ಳುತ್ತಿರುವ ಕೀರ್ತಿಗೆ ಎಚ್ಚರಿಕೆ ಕೊಟ್ಟ ಲಕ್ಷ್ಮಿ ಜೀವನದಲ್ಲಿ ಕೀರ್ತಿಯ ದುರಾಸೆಯಿಂದ ಬಂದಂತ ನೋವು ಅಷ್ಟೇ ಅಲ್ಲ, ಲಕ್ಷ್ಮಿ ಜೀವಕ್ಕೆ ಅಪಾಯ ಎದುರಾಗಿತ್ತು. ಈಗ ವೈಷ್ಣವ್ ಜೀವಕ್ಕೂ ಅಪಾಯ ಎದುರಾಗಿದೆ. ಸಾವು ಬದುಕಿನ ನಡುವೆ ವೈಷ್ಣವ್ ಆಸ್ಪತ್ರೆಯಲ್ಲಿ ಇರುವಾಗ ಕೀರ್ತಿ ತನ್ನ ದೇಹವನ್ನು ಮೆರೆಯುತ್ತಿದ್ದಾಳೆ. ಕಾವೇರಿ ನಾಟಕಕ್ಕೆ ಬಲಿಯಾದ ಕೀರ್ತಿ ಪ್ರೀತಿಯನ್ನು ದೂರ ಮಾಡಿಕೊಂಡು ಈಗ ಲಕ್ಷ್ಮಿ ಹಾಗೂ ವೈಷ್ಣವ್ ಸಂಸಾರ ಮಾಡೋದಕ್ಕೂ ಬಿಡದೆ ನಂಗೆ ಅದೇ ಪ್ರೀತಿ ಬೇಕು ಎಂದು ಕೂಗುತ್ತಿದ್ದಾಳೆ. ಇದನ್ನು ವೈಷ್ಣವ್ ಕೂಡ ಒಪ್ಪುತ್ತಿಲ್ಲ. ಲಕ್ಷ್ಮಿ ಗಂಡನನ್ನು ಬಿಟ್ಟು ಕೊಡೋ ಪ್ರಶ್ನೆಯೇ ಇಲ್ಲ. ಈ ಹಗ್ಗಜಗ್ಗಾಟದ ನಡುವೆಯೂ ಕಡೆಗೂ ಲಕ್ಷ್ಮಿ ರುಚಿಗೆದ್ದಿದ್ದಾಳೆ. ಕೀರ್ತಿಗೆ ಎಚ್ಚರಿಕೆ ನೀಡಿದ್ದಾಳೆ. ಪೂಜೆಯಲ್ಲೂ ಹಠ ಮಾಡಿದ್ದ ಕೀರ್ತಿ ವೈಷ್ಣವ್ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾನೆ. ಕೀರ್ತಿಯೇ ಕಾರಣ. ನಿತಿನ್ ಜೊತೆಗೆ ಕೈ ಜೋಡಿಸಿ ಲಕ್ಷ್ಮಿಯನ್ನು ವೈಷ್ಣವ್ನಿಂದ ದೂರ ಮಾಡಲು ಪ್ರಯತ್ನಿಸಿದಳು. ಆದರೆ ವೈಷ್ಣವ್ ಕಾಪಾಡುವುದಕ್ಕೆ ಹೋದಾಗ ನಿತಿನ್ ಕಡೆಯವರು ಜೋರಾಗಿ ಹೊಡೆದರು. ಇದರಿಂದ ತಲೆಗೆ ಪೆಟ್ಟಾಗಿ ಆಸ್ಪತ್ರೆಗೆ ಸೇರಿದ್ದಾನೆ. ಇದರ ನಡುವೆ ಪೂಜೆ ಪುನಸ್ಕಾರಗಳಲ್ಲಿ ಹೆಂಡತಿ ಮಾಡಬೇಕಾದ ಜಾಗಕ್ಕೆಲ್ಲ ಕೀರ್ತಿ ಎಂಟ್ರಿ ಕೊಟ್ಟಿದ್ದಾಳೆ. ಇದಕ್ಕೆಲ್ಲ ಆಗಲೇ ಲಕ್ಷ್ಮಿ ಬುದ್ಧಿ ಮಾತು ಹೇಳುತ್ತಿದ್ದಾಳೆ. ಕೀರ್ತಿಗೆ ಬುದ್ಧಿ ಮಾತು ಶುರು ಮಾಡಿದ ಲಕ್ಷ್ಮಿ ಕೀರ್ತಿ ಯಾಕೋ ಹೇಳಿದ ಮಾತನ್ನು ಕೇಳುತ್ತಾ ಇಲ್ಲ. ಸರಿ ಮಾಡುತ್ತಾಳೆ. ಸಂಸಾರದ ತಂಟೆಗೆ ಬರಲ್ಲ ಎಂದುಕೊಂಡರೆ ನಂಬುವುದಕ್ಕೆ ಆಗುತ್ತಿಲ್ಲ. ಇದೀಗ ಲಕ್ಷ್ಮಿ ಮುಂದೆ ನಿಂತು ಬುದ್ಧಿ ಹೇಳುವುದಕ್ಕೆ ಶುರು ಮಾಡಿದ್ದಾಳೆ. ಮನೆಗೆ ಬಾ, ಅಡುಗೆ ಮನೆ ಹೋಗಿ ತಿಂಡಿ ತಿನ್ನು, ಮನೆಯವರ ಜೊತೆಗೆ ಸಲಿಗೆಯಿಂದ ಇರು, ಎಲ್ಲ ಕಡೆ ಓಡಾಡು, ಆದರೆ ನಿನ್ನದೇ ಆದ ಲಿಮಿಟ್ಸ್ ನೀನು ಇರು, ಮ್ಯಾನರ್ಸ್ ಕಳೆದುಕೊಳ್ಳಬೇಡ ಎಂದಿದ್ದಾಳೆ. ಗಂಡನ ತಂಟೆಗೆ ಬಂದರೆ ಎಚ್ಚರಿಕೆ. ಕೀರ್ತಿಯೇ ವೈಷ್ಣವ್ ನಿಜವಾದ ಗರ್ಲ್ ಫ್ರೆಂಡ್ ಎಂಬುದು ಲಕ್ಷ್ಮಿಗೆ ಗೊತ್ತಿಲ್ಲ. ಫ್ರೆಂಡ್ಸ್ ಆಗಿದ್ದವರು ಎಂಬ ಕಾರಣಕ್ಕೆ ಸುಮ್ಮನೆ ಬಿಟ್ಟಿದ್ದಾಳೆ. ಫ್ರೆಂಡ್ಸ್ ಆದರೂ ಸರಿ, ಫ್ಯಾಮಿಲಿ ಆದರೂ ಸರಿ, ವೈಷ್ಣವ್ ವಿಚಾರಕ್ಕೆ ಬಂದರೆ ಲಕ್ಷ್ಮಿ ಸುಮ್ಮನೆ ಬಿಡುವವಳೆ ಅಲ್ಲ. ಈಗ ಕೀರ್ತಿಗೂ ಅದೇ ಎಚ್ಚರಿಕೆಯನ್ನು ನೀಡಿದ್ದಾಳೆ. ಮನೆಯೊಳಗೆ ಬಾ, ಆದರೆ ಬೆಡ್ರೂಮ್ ಒಳಗೆ ಬರುವ ಸಾಹಸ ಮಾಡಬೇಡ. ಒಂದು ವೇಳೆ ಬರಬೇಕಾದರೆ ಸ್ಥಿತಿ ಬಂದಾಗ ಮೊದಲು ಅನುಮತಿ ಕೇಳು. ನಾನು ಅಥವಾ ನನ್ನ ಗಂಡ ಅನುಮತಿ ನೀಡಿದರೆ ಮಾತ್ರ ಬಾ ಎಂದು ಎಚ್ಚರಿಕೆ ನೀಡಿದ್ದಾಳೆ. ಲಕ್ಷ್ಮಿ ಮಾತು ಕೇಳಿ ಸುಪ್ರೀತಾಗೆ ಖುಷಿ. ಆವಾಗ ಸುಪ್ರೀತಾಗೆ ಲಕ್ಷ್ಮಿ ಬೆನ್ನೆಲುಬಾಗಿ ನಿಂತಳು. ಅಲ್ಲಿಂದ ಸುಪ್ರೀತಾ ಕೂಡ ಮಗಳಂತೆ ಕಾಣುತ್ತಿದ್ದಾಳೆ. ಲಕ್ಷ್ಮಿ ಹಾಗೂ ವೈಷ್ಣವ್ ಒಂದಾಗಲಿ ಎಂದು ಹಾರೈಸುತ್ತಿದ್ದಾಳೆ. ಆದಷ್ಟು ಕೀರ್ತಿಯ ಮಾಡುವ ಅನಾಹುತಗಳೆಲ್ಲ ತಪ್ಪಿಸಲು ಪ್ರಯತ್ನ ಮಾಡುತ್ತಿದ್ದಾಳೆ. ಈಗ ಕೀರ್ತಿಯ ಲಕ್ಷ್ಮಿಯ ಮಂಗಳಾರತಿ ಮಾಡುತ್ತಿರುವುದು ಕಂಡು ಸುಪ್ರೀತಾ ಖುಷಿಯಾಗಿದ್ದಾಳೆ. ಮಗಳ ಸಂಸಾರ ಸರಿಯಾಗುತ್ತಿರುವುದಕ್ಕೆ ಖುಷಿಯಾಗಿದ್ದಾಳೆ. ಲಕ್ಷ್ಮಿ ಒಳ್ಳೆ ಮೃದು ಸ್ವಭಾವದಳೆ, ಆದರೆ ಗಂಡನ ವಿಚಾರಕ್ಕೆ ಬಂದರೆ ಕಾಳಿಯಾಗಿ ಬಿಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.